ಬ್ರೆಸ್ಟ್ ಸೈಜ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ತುಂಬ ಫೀಮೇಲ್ಸು ಕ್ವೆಶ್ಚನ್ ಮಾಡಿದಾಗ ನಮ್ಮ ಕ್ಲೈಂಟ್ಸು ಇದ್ದಾರೆ, ಹೇಳ್ತಾರೆ ಯಾಕಂದರೆ ಡೈರೆಕ್ಟಾಗಿ ಮೆಥಡೇ ಇಲ್ಲ, ಏನು ಮಾಡಬೇಕು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈಂಟಿಫಿಕ್ ಆಗಿ ಫಸ್ಟ್ ಹೇಳ್ತೀನಿ, ಅದಾದಮೇಲೆ ವಾಟ್ ಆರ್ ದ ಟೆಕ್ನಿಕ್ಸ್ ಅಂತ ಹೇಳ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ಆಗಲೇ ನಿಮಗೆ ಅರ್ಥ ಆಗೋದು. ಯಾವ್ದು ಪ್ರಾಡಕ್ಟ್ ತೊಗೊಂಡು ದಯವಿಟ್ಟು ಹಣ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿದು ಪ್ರಾಬ್ಲಮಲ್ಲಿದ್ದಾರೆ, ಓಕೆನಾ. ಈಗ ನಾವು ಇನ್ಸೆಕ್ಯೂರಿಟಿ, ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕದಿರ್ಬೇಕಾದ್ರೆ ನನಗೆ ಚೆಸ್ಟ್ ಫ್ಯಾಟ್ ಇತ್ತು, ಆಯಿತು, ಫುಲ್ ಇನ್ಸೆಕ್ಯೂರಿಟಿ. ಅದೇ ಥರ ಈಗ ಒಬ್ಬರು ಫೀಮೇಲಿಗೆ ಅವ್ರದ್ದು ಬ್ರೆಸ್ಟ್ ಸೈಜ್ ಚಿಕ್ಕದಿದೆ, ಇನ್ಸೆಕ್ಯೂರಿಟಿ ಇರ್ಬೋದು, ನಂಬರ್ ಆಫ್ ರೀಸನ್ ಇರುತ್ತೆ. ನಾವು ನಮ್ಮ ಮೇಲೆ ಕೆಲಸ ಮಾಡ್ಕೊಂಡು ನಾವೇ ಸರಿ ಮಾಡ್ಕೊಳ್ಬೇಕು ಹೊರತು ಮುಜುಗರ ಪಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಈ ವಿಡಿಯೋ, ಓಕೆನಾ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬ್ರೆಸ್ಟ್ ಟಿಶ್ಯೂ ಇರಲಿ ಅಥವಾ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ ಟೆಕ್ನಿಕಲಿ. ದೀಸ್ ಆರ್ ರಬ್ಬರಿ ಗ್ಲ್ಯಾಂಡ್ಸ್, ಅರ್ಥ ಆಯ್ತಾ? ಅದು ಆ್ಯಕ್ಚುಲಿ ಫ್ಯಾಟು ಅಲ್ಲ, ಮಸಲು ಅಲ್ಲ, ನಾನು ಗ್ಲ್ಯಾಂಡ್ ಬಗ್ಗೆ ಮಾತಾಡ್ತಿರೋದು. ಇನ್ ಕೇಸ್ ಹುಡುಗರಲ್ಲಿ ಎಸ್ಟ್ರೋಜನ್ ಲೆವೆಲ್ಲು ಇನ್ಕ್ರೀಸ್ ಆದರೆ ಅವ್ರಿಗೂ ಗ್ಲ್ಯಾಂಡ್ ಫಾರ್ಮ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಅದ್ರ ಬಗ್ಗೆ ಬೇರೆ ವಿಡಿಯೋ, ಗೈನಕೋಮ್ಯಾಸ್ಟಿ, ಅದ್ರ ಬಗ್ಗೆ ವಿಡಿಯೋ ಬೇರೆ ಮಾಡ್ತೀನಿ. ಈಗ ಫೀಮೇಲ್ಸ್ ಬಗ್ಗೆ ಮಾತಾಡೋಣ, ಡೈರೆಕ್ಟ್ ಅಡ್ರೆಸ್ ಮಾಡ್ತಾ ಇರೋದು. ಸೊ ಆ ಗ್ಲ್ಯಾಂಡ್ ಇನ್ಕ್ರೀಸ್ ಆದರೆ ನಿಮ್ಮ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಈಗ ಪಾಯಿಂಟಿಗೆ ಬರುವಾಗ ಲೇಯರ್ ಬೈ, ಈಗ ಮ್ಯಾಮರಿ ಗ್ಲ್ಯಾಂಡ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ. ಮ್ಯಾಮರಿ ಗ್ಲ್ಯಾಂಡ್ಸ್ನ ಹಿಂದೆ ಇರೋದು ಮಸಲ್ ಮತ್ತು ಫ್ಯಾಟು, ಅರ್ಥ ಆಯ್ತಾ. ಸೊ ಈಗ ಮ್ಯಾಮರಿ ಗ್ಲ್ಯಾಂಡ್ ನಿಮ್ಮದು ಜಾಸ್ತಿ ಆಗಬೇಕು ಅಂದರೆ ಯಾವುದೇ ದಾರಿ ಇಲ್ಲ. ಯಾಕೆ? ಅದು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಗ್ಲ್ಯಾಂಡು. ಬಟ್ ಅದನ್ನು ಜಾಸ್ತಿ ಥರ ತೋರ್ಸೋಕ್ಕೆ ಏನು ಟೆಕ್ನಿಕ್ ಇದೆ? ನೀವು ಚೆಸ್ಟ್ ಮಸಲ್ನ ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ಲ್ಯಾಂಡ್ ಇದೆ, ಇಲ್ಲಿ ಚೆಸ್ಟ್ ಮಸಲ್ ಇದೆ. ಈ ಮಸಲ್ ಬಿಲ್ಡ್ ಆದಾಗ ಈ ಗ್ಲ್ಯಾಂಡ್ ಹೊರಗೆ ಬರುತ್ತೆ. ಈ ಮಸಲ್ನ ಅರೌಂಡ್ ಫ್ಯಾಟ್ ಜಾಸ್ತಿ ಆದಾಗ ಈ ಗ್ಲ್ಯಾಂಡ್ ಇನ್ನೂ ಹೊರಗೆ ಬರುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ ನಿಮಗೆ? ಸೊ ನೀವು ಓನ್ಲಿ ಗ್ಲ್ಯಾಂಡ್ನ ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ಲ. ಸೊ ನಿಮ್ಮ ಟಾರ್ಗೆಟ್ ಏನಿರಬೇಕು? ಮಸಲ್ ಬಿಲ್ಡ್ ಮಾಡೋದಿರಬೇಕು. ಹೌದು, ಮಸಲ್ ಬಿಲ್ಡ್ ಮಾಡಿದಾಗ ಗ್ಲ್ಯಾಂಡ್ ಹೊರಗೆ ಬರ್ತದೆ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಫಸ್ಟ್ ಥಿಂಗು, ನಿಮ್ಮ ಆಹಾರದಲ್ಲಿ ನೀವು ಒಂದು ಕ್ಯಾಲೋರಿಕ್ ಸರ್ಪ್ಲಸ್ಸಲ್ಲಿ ಇರಬೇಕು. ಕ್ಯಾಲೋರಿಕ್ ಸರ್ಪ್ಲಸ್ ಅಂದರೆ ಓವರ್ ಆಲ್ ಬಾಡಿ ವೇಟ್ ಗೇನ್ ಮಾಡೋಕ್ಕೆ. ಈಗ ಬಾಡಿ ವೇಟ್ ಗೇನ್ ಮಾಡಿದ್ರೆ ಬುಜ್ಜು ಬರುತ್ತೆ ಅಂತ ಟೆನ್ಷನ್ ಆಗುತ್ತಲ್ಲ, ಹೌದು, ಅದಕ್ಕೆ ನೀವು ಅದ್ರ ಜೊತೆ ಕಾಂಬಿನೇಷನಲ್ಲಿ ವೇಟ್ ಟ್ರೈನಿಂಗ್ ಮಾಡ್ತೀರಾ, ಆಗ ಮಸಲ್ ಬಿಲ್ಡ್ ಆಗುತ್ತೆ. ಸೊ ಚೆಸ್ಟ್ ಮಸಲ್ ಮೇಲೆ ಫೋಕಸ್ ಮಾಡಬೇಕು. ಮೇನ್ಲಿ ನೀವು ಲೋವರ್ ಚೆಸ್ಟ್ ವರ್ಕೌಟ್ ಮಾಡಬೇಕು. ವೇರ್ ಮೇನ್ 3 exercises: ಫ್ಲ್ಯಾಟ್ ಬೆಂಚ್ ಪ್ರೆಸ್, ಫ್ಲ್ಯಾಟ್ ಫ್ಲೈಸ್ ಆ್ಯಂಡ್ ಕೇಬಲ್ ಫ್ಲೈಸ್, ಟಾಪ್ ಟು ಬಾಟಮ್. ಈ 3 ಎಕ್ಸಸೈಸ್ ಮಾಡಿ ಎವ್ರಿ ಡೇ ನೀವು ಏನು ವೇಟ್ ಎತ್ತೀರಾ ಇನ್ಕ್ರೀಸ್. ಎವ್ರಿ ಡೇ ವರ್ಕೌಟ್ ಮಾಡಬಾರ್ದು. ಏನು ಹೇಳಿದ್ರೆ ವೀಕ್ಲಿ 2 times, ವೀಕ್ಲಿ 3 times, ನಿಮ್ಮ ಪರ್ಸ್ನಲ್ ಗೋಲ್ ಪ್ರಕಾರ ವರ್ಕೌಟ್ ಪ್ಲ್ಯಾನ್ ಸೆಟ್ ಮಾಡಬೇಕು. ಅದಾದಮೇಲೆ ಮುಂದೆ ಬರಿತಾ ಹೋಗಬೇಕು. ಪಾಯಿಂಟ್ ನಂಬರ್ 1, ಆ ವರ್ಕೌಟ್ ಪ್ಲ್ಯಾನ್ ನಿಮಗೆ ಬೇಕು ಅಂದರೆ, ಚೆಸ್ಟ್ ವರ್ಕೌಟ್ ಫೀಮೇಲ್ಸಿಗೆ ಫೋಕಸ್ಡ್ ಬೇಕು ಅಂದರೆ ಕಮೆಂಟ್ ಮಾಡಿಲಿ, ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ನಮ್ಮ ಕ್ಲೈಂಟ್ಸ್. ಇದು ನೋಡಿ, ಅವ್ರ ಫಿಗರ್ ಹೇಗೆ ಇಂಪ್ರೂವ್ ಆಗಿದೆ. ಯಾಕೆ? ನಾಟ್ ಓನ್ಲಿ ಬಿಕಾಸ್ ಅವರು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರು, ಬಿಕಾಸ್ ಅವ್ರದ್ದು ಫ್ಯಾಟ್ ಕಮ್ಮಿಯಾಗಿ ಓವರ್ ಆಲ್ ಫಿಗರ್ ಇಂಪ್ರೂವ್ ಆಗಿದೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ? ನಿಮ್ಮದು ಮ್ಯಾಮರಿ ಗ್ಲ್ಯಾಂಡ್ಸ್ ಅವ್ರ ಬ್ರೆಸ್ಟ್ ಚಿಕ್ಕದಿದೆ ಅಂತ ಬರೀ ಅದ್ರ ಮೇಲೆ ಫೋಕಸ್ ಮಾಡೋದಲ್ಲ, ಓವರ್ ಆಲ್ ಫಿಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ ಗ್ಲೂಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ ಹೊಟ್ಟೆ ಜಾಸ್ತಿ ಇದ್ರೆ ಹೊಟ್ಟೆ ಕಮ್ಮಿ ಮಾಡಬೇಕು, ಸೊಂಟ ಜಾಸ್ತಿ ಇದ್ರೆ ಸೊಂಟ ಕಮ್ಮಿ ಮಾಡಬೇಕು. ಆಗ ಏನಾಗುತ್ತೆ? ಒಂದು ಎಸ್ ಟೈಪ್ ಫಿಗರ್ ಬರುತ್ತೆ, ಅರ್ಥ ಆಯ್ತಾ? ಆಗ ಆ ಥರ ಫಿಗರ್ ಬಂದಾಗ ನಿಮ್ಮದು ಆಟೋಮ್ಯಾಟಿಕಲಿ ನಿಮ್ಮದು ಬ್ರೆಸ್ಟ್ ಸೈಜ್ ಜಾಸ್ತಿ ಕಾಣುತ್ತೆ. ಈಗ ನಾನು ಹುಡುಗರಿಗೂ ಹೇಳ್ತೀನಿ, ತುಂಬ ಜನ ಹೇಳ್ತಾರೆ, ಅಯ್ಯೋ ನನ್ನ ಸೈಡಲ್ಲಿ ಫ್ಯಾಟ್ ಇದೆ. ಸೈಡ್ ಫ್ಯಾಟ್ ಕಮ್ಮಿ ಮಾಡೋದು ಒಂದು ವಿಷಯ, ಬಟ್ ನೀವು ಓವರ್ ಆಲ್ ಪ್ಯಾಕೇಜ್ ಫಿಸಿಕ್ ತರ್ತಿರಲ್ಲ, ಆಗ ನಿಮಗೆ ಏನು ಕಮ್ಮಿ ಕಾಣಲ್ಲ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಸೊ ಫಸ್ಟು ಪ್ರಯಾರಿಟೈಸಿಂಗ್ ಚೆಸ್ಟ್ ಮಸಲ್ಲು, ಸೆಕೆಂಡ್ ಓವರ್ ಆಲ್ ಬಾಡಿ ವೇಟ್ ಗೇನ್ ಆಗಬೇಕು, ಕ್ವಾಲಿಟಿ ವೇಟ್ ಗೇನ್ ಆಗಬೇಕು, ಮೂರನೇದು ಫಿಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಗ್ಲೂಡ್ಸ್ ಇರ್ಬೋದು, ನಿಮ್ಮ ವೇಸ್ಟ್ ಇರ್ಬೋದು, ಆಗ ನಿಮ್ಮ ಫಿಸಿಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಆಟೋಮ್ಯಾಟಿಕ್ಲಿ ಓವರ್ ಆಲ್ ಫಿಗರ್ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಏನೋ ಪ್ರಾಡಕ್ಟ್ ತೊಗೊಳ್ಳೋದು ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂತ ವೇಸ್ಟ್ ಮಾಡಬೇಡಿ. ಸತ್ಯ ಹೇಳ್ತಿರೋದು, ನಾನು ಸುಳ್ಳು ಹೇಳಿ ನಾನು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬೋದು, ಬಟ್ ಫ್ಯಾಕ್ಟ್ ಹೇಳ್ತಿರೋದು. ನೋಡಿ, ಫಿಸಿಕ್ ಟ್ರಾನ್ಸ್ಫಾರ್ಮೇಷನ್ ನಮ್ಮ ಕ್ಲೈಂಟ್ಸ್ ಹೇಗಾಗಿದೆ, ಹೇಗೆ ನ್ಯಾಚುರಲ್ ವೇಯಲ್ಲಿ ಅವ್ರ ಬಾಡಿ ಪ್ರಕಾರ ಆಹಾರ ತಗೊಂಡು ವರ್ಕೌಟ್ ಸರಿಯಾಗಿ ಮಾಡೋದಕ್ಕೆ ಆಗಿರೋದು, ಬೇರೆ ಯಾವುದೇ ಮ್ಯಾಜಿಕ್ ಪ್ರಾಡಕ್ಟಿಂದ ಅಲ್ಲ. ದಿಸ್ ಇಸ್ ಸೈನ್ಸ್. ಆ್ಯಂಡ್ ಇದಾದಮೇಲೆ ದಯವಿಟ್ಟು ಯಾರ ಹತ್ರ ಕೇಳೋಕೆ ಹೋಗಬೇಡಿ, ಈ ಅಪ್ರೋಚೇ ಫಾಲೋ ಮಾಡಿ. ಯಾಕಂದರೆ ಇದೇ ಅಪ್ರೋಚ್ ಇರುತ್ತೆ, ಯಾವುದೇ ಅಪ್ರೋಚ್ ಇಲ್ಲ. ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆಗಿರೋದು ಥಮ್ಸ್ ಅಪ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ನಮಸ್ಕಾರ.